ನಾನು ಇವತ್ತು ತೋರಿಸ್ತಾ ಇರೋ ರಸಮ್ ಆಲ್ ವೆದರ್ಗೆ ಸೂಟ್ ಆಗೋವಂಥ ರಸಮ್ಮು. ಫಸ್ಟು ನೀವೇನು ಮಾಡ್ಕೊಳ್ಳಿ, ಫಸ್ಟ್ ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಳ್ಳಿ, ಅದು ಸ್ವಲ್ಪ ಲೆಮನ್ ಗಾತ್ರದ್ದಾಗಿದೆ ಸಾಕು. ಅದಾದಮೇಲೆ 2 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, 2 ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. ಮೆಣಸು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜಜ್ಕೊಳ್ಳಿ. ಇದಂತೂ ಎಲ್ಲ ವೆದರ್ಗೂ ಸೂಪರಾಗಿ ಸೂಟ್ ಆಗುತ್ತೆ. ಅದನ್ನು ಜಜ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಒಂದು ಬಾಣಲಿಗೆ ತೊಗೊಳ್ಳಿ. ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಆದಮೇಲೆ ಆ್ಯಸ್ ಯೂಶ್ವಲ್ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದಮೇಲೆ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೀವು ಸಪ್ರೇಟಾಗಿ ಹುಣಸೆ ಹಣ್ಣಿಂದು ನೀರನ್ನ ಸಪ್ರೇಟಾಗಿ ಇಟ್ಕೊಂಡಿರ್ತೀರ, ಅದನ್ನು ಸ್ವಲ್ಪ ತೆಗೆದು ಅದಕ್ಕೆ ಹಾಕಬೇಕು. ಅದಾದಮೇಲೆ ಹುಣಸೆ ಹಣ್ಣಿನ ನೀರು ಹಾಕ್ಕೊಳ್ಳಿ. ಹುಣಸೆ ಹಣ್ಣಿನ ನೀರು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಬಾಡಿಸಿ. ಅದು ಏನಂತಾರೆ, ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸಿ. ಅದು ಬಾಡಿಸಿದಾದ್ಮೇಲೆ ಸ್ವಲ್ಪ ನೀರು ಹಾಕಿ. ನಿಮಗೆ ಎಷ್ಟು ಬೇಕು, ಕ್ವಾಂಟಿಟಿ ಎಷ್ಟು ಬೇಕು, ನೀವು ಎಷ್ಟು ಕ್ವಾಂಟಿಟಿಗೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀರ ಅದನ್ನು ನೋಡ್ಕೊಂಡು ನೀವು ನೀರು ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆ ಅರಿಶಿನ ಆ್ಯಂಟಿ ಆಕ್ಸಿಡೆಂಟ್. ಈ ಕೋಲ್ಡ್ ವೆದರ್ಗಂತೂ ಆಹಾ, ಏನಂತಾರೆ, ಆಗಿನ ಕಾಲದ ಆಯುರ್ವೇದಿಕ್ ದೊಡ್ಡ ಇದಲ್ವಾ ಅದು ಅಂದರೆ. ಅದಾದಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀವು ಆವಾಗಲೇ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿನ ನೀವು ಜಜ್ಜಿಟ್ಕೊಂಡಿರ್ತಾರಲ್ಲ, ಅದನ್ನು 2-3 ಸ್ಪೂನ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ದಾದಮೇಲೆ ಚೆನ್ನಾಗಿ ಕುದಿಬೇಕು. ಅರೋಮಾ ಅಂತೂ ಸೂಪರಾಗಿ ಬರಬೇಕು. ಅಲ್ಲಿವರೆಗೂ ಕುದಿಸಿದಾದ್ಮೇಲೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.